ಅನ್ನ ಪರಬ್ರಹ್ಮ ಸ್ವರೂಪ. ಇಲ್ಲಿಂದ ಇಲ್ಲಿವರೆಗೂ ಟೇಸ್ಟ್ ಕೇಳುತ್ತೆ. ಇದಾದಮೇಲೆ ಹೊಟ್ಟೆ ಒಳಗೇನೆ ಹೋಗೋದು. ಆ ಕಾರಣಕ್ಕೆ ಅನ್ನದ ಬಗ್ಗೆ ಯಾರೇ ಆಗಲಿ, ಯಾರಾದರೂ ಹೋಟ್ಲ್ ಮಾಡಿದ್ದಾರೆ ಅಂತಂದರೆ ಒಂದ್ಸಲ ಅಲ್ಲ 10 ಸಲ ಯೋಚನೆ ಮಾಡಿ ರಿವ್ಯೂ ಕೊಡ್ರಿ. ಯಾಕಂತಂದರೆ ಅವರ ಭವಿಷ್ಯ ಅದ್ರ ಮೇಲೆ ಇರುತ್ತೆ. ಆಮೇಲೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಹೊಸಕೋಟೆ ಬಿರಿಯಾನಿ ಅಂತಂದರೆ ನಾನು ಹೊಸಕೋಟೆನಲ್ಲಿ ಇರ್ತಕ್ಕಂಥ ಎಲ್ಲ ಬಿರಿಯಾನಿನೂ ತಿಂದಿದ್ದೀನಿ. ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು ಮಾಡೋದು. ಇದು ಬಂದ್ಬಿಟ್ಟು ಡಿಫ್ರೆಂಟ್ ಟೇಸ್ಟ್. ಈ ಬೆಂಗಳೂರಿಗೆ ಈ ಥರ ಏನಂತೀರ ಕಡಂಕ ಅಂತೀರಿ ನಾವು. ಸ್ವಲ್ಪ ಈ ಖಾರ ತಿಂದು ಆದಮೇಲೆ ಕೂಡ ಫ್ರ್ಯಾಗ್ರೆನ್ಸು, ಆ ಟೇಸ್ಟ್ದು ಗಮ್ಮತ್ತೈತೆ. ಓನಾಗಿ ಮಾಡಿರೋದು ಇವರು ಶ್ರೀನಿವಾಸಪುರದಲ್ಲಿ ಒಂದು ಹಳ್ಳಿಯಿಂದ ಬಂದು ತೋಟ ಮಾಡ್ಕೊಂಡಿರ್ತಕ್ಕಂಥ ಹುಡುಗ ಇವತ್ತು ಒಂದು ಬೆಂಗಳೂರಲ್ಲಿ ಬಂದು ಸಕ್ಸಸ್ಫುಲ್ಲಾಗಿ ಒಂದು ಸಣ್ಣ ತಳ್ಳೋಗಡಿನಲ್ಲಿ ಇಟ್ಕೊಂಡಿದ್ದ ಅಂಗಡಿನ ಇವತ್ತು ಒಂದು ಅಂಗಡಿ ಮಾಡಿದ್ದಾನೆ. ತುಂಬಾ ಖುಷಿಯಾಗುತ್ತೆ. ದಯವಿಟ್ಟು ರೈತರ ಮಕ್ಕಳು, ಬಡವ್ರ ಮಕ್ಕಳು ಬೆಳಿಬೇಕಂತಂದ್ರೆ ಪ್ರೋತ್ಸಾಹ ಮಾಡಬೇಕು ನಾವು. ಊಟದ ಬಗ್ಗೆ ಯಾರೇ ಆಗಲಿ ನಿಮ್ಗೇನಾದರೂ ಸ್ವಲ್ಪ ವ್ಯತ್ಯಾಸ ಇದ್ದರೆ ದಯವಿಟ್ಟು ಅವ್ರು ತಿಳಿಸ್ರಿ. ಪಬ್ಲಿಕಲ್ಲಿ ಬಂದುಬಿಟ್ಟು ರಿವ್ಯೂ ಕೊಡಬೇಕು. ಕೆಲವರು ಕಮೆಂಟ್ಗಳಲ್ಲಿ ನೋಡಿದ್ದೀನಿ ನಾನು. ಕೆಲವೊಂದು ರಿವ್ಯೂಗಳಿಂದನೇ ಕೆಲವೊಬ್ಬರು ಭವಿಷ್ಯಗಳು ನಿಂತಿರ್ತವೆ ಅಲ್ವಾ. ಆ ಕಾರಣಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ದಯವಿಟ್ಟು ಬಂದು ಒಂದ್ಸಲ ಟೇಸ್ಟ್ ಮಾಡಿರಿ. ಹೊಸಕೋಟೆ ಬಿರಿಯಾನಿ ಅಂತ ಮಾಡಿದ್ದಾರೆ. ಹೊಸಕೋಟೆದು ಒಂದೊಂದು ಕಡೆ ಒಂದೊಂದು ಥರ ಕಲರು. ಬಟ್ ಇವ್ರದ್ದೇ ಸ್ವಂತ ಮಸಾಲೆ ಹಾಕಿ ಮಾಡಿರೋದು. ನಮ್ಮ ಹೊಸಕೋಟೆನಲ್ಲಿ ಈ ಥರ ಇದು ಸಿಕ್ಕಲ್ಲ. ಏನಪ್ಪ ಇದು ಅನ್ನೋದು ಸೋಂಪು ಈ ಥರದ್ದೆಲ್ಲ ಇರಲ್ಲ. ಈ ಹುಡುಗ ಮಾಡಿರೋದು. ಬಟ್ ಏನೋ ಅದಕ್ಕೆ ಹೊಸಕೋಟೆ ಮೇಲೆ ಒಲವಿರೋ ಕಾರಣಕ್ಕೆ ಹೊಸಕೋಟೆ ಬಿರಿಯಾನಿ ಅಂತ ಹೆಸರಿಟ್ಟಿದ್ದಾನೆ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಇನ್ನು ಈ ಥರ ಒಂದು 3-4 ಅಂಗಡಿ ಮಾಡೋದು. ಜೈ ಹಳ್ಳಿಕಾರ್. ಹೊಸಕೋಟೆಯಿಂದ ಬಂದಿದ್ದೀರಾ ಇದಕ್ಕೆ ದೂರ? ವರ್ತೂರಿಂದ. ಹೌದು. ಸೊ ಅಭಿಮಾನಕ್ಕೆ ಬಂದ್ರೆ ಅವ್ರು ನೀವೇ ಬೇಕು ಅಂತ ಕರ್ಸ್ಕೊಂಡಿದ್ದಾರೆ ಇಷ್ಟು ದೂರ. ಹಣ ಅಭಿಮಾನಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಈಗ ಕೆಲವೊಬ್ಬರು ನನ್ನ ಬಗ್ಗೆನೇ ಆಗಲಿ ಹೇಳ್ತಾ ಇರ್ತಾರೆ ಕೆಲವೊಂದು ಕಮೆಂಟ್ಗಳಲ್ಲಿ, ಅದೆಲ್ಲ ನೋಡ್ತಾ ಇರ್ತೀವಿ ನಾನು. ಅವ್ರಿಗೆ ಅನುಕೂಲಕ್ಕೆ ತಕ್ಕದಂಗೆ ಕಮೆಂಟ್ಗಳು ಹಾಕ್ಕೊತಾರೆ. ಒಳ್ಳೇದೇ, ಅದು ಸಂತೋಷ. ಕಮೆಂಟ್ ಹಾಕೋರನ್ನ ನಾವ್ಯಾರು ಬೇಡ ಅಂತ ಹೇಳೋಕ್ಕಾಗಲ್ಲ. ನೀವು ಹಾಕೋ ಕಮೆಂಟ್ ಎಷ್ಟು ಮಾತ್ರ ಸರಿ ಅಂತ ಯೋಚನೆ ಮಾಡಬೇಕು. ನನ್ನನ್ನು ಕೆಲವೊಬ್ಬರು ತಪ್ಪಿತಸ್ಥರು ಅಂತಾರಲ್ಲ, ಹೌದು ನಾನು ತಪ್ಪು ಮಾಡಿದ್ದೀನಿ, ನೀನು ನನಗಿಂತ ಉತ್ತಮನ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಅಲ್ವಾ. ಆ ಕಾರಣಕ್ಕೆ ಈ ಫೀಲ್ಡಲ್ಲಿ ಸಮುದ್ರ ಇದು. ಯಾವುದು ಕಾಂಪಿಟೇಷನ್ ಫೀಲ್ಡಲ್ಲಿ ಯಾವುದೇ ಫೀಲ್ಡ್ ಇರ್ಬೋದು, ದನ ಮೇಯಿಸೋದ್ರಿಂದ ಹಿಡಿದು ಕೂಲಿ ಮಾಡೋದ್ರಿಂದವರೆಗೂ ಕಾಂಪಿಟೇಷನ್ ಐತೆ. ಕರೆಕ್ಟಾ? ಆ ಕಾರಣಕ್ಕೆ ಸಮುದ್ರ ಇದು. ಯಾರು ಬೇಕಾದರೂ ಈಜ್ಬೋದು, ಯಾರು ಬೇಕಾದರೂ ಗೆಲ್ಬೋದು. ತಾಕತ್ತಿರೋನು ಗೆಲ್ತಾನೆ, ತಾಕತ್ತಿಲ್ದಿರೋನು. ತಾಕತ್ತು ಅಂತಂದರೆ ಇನ್ನೊಬ್ಬರನ್ನ ಹೊಡೆದು ಶೌರ್ಯ ತೋರಿಸೋದಲ್ಲ. ತಾಕತ್ತು ಅಂತಂದರೆ ಸಸ್ಟೈನ್ ಆಗೋದು, ಅಂದರೆ ಬಿಡ್ದಿರ ಮಾಡೋದು ಕಾರ್ಯನ. ಏನಾಗುತ್ತೆ ಅಂದರೆ ಫಸ್ಟು ನಮಗೆ ಸೋಲೆ ಬರೋದು. ಸೋಲೆ ಗೆಲುವಿನ ಮೆಟ್ಟಲು. ಕರೆಕ್ಟಾ? ಸೋಲೆನೇ ಗೆಲುವಿನ ಆದಿ ತೋರಿಸೋದು. ಆ ಕಾರಣಕ್ಕೆ ಸೋತು ಗೆದ್ದವನಿಕ ಹಾರ, ಗೆದ್ದು ಸೋತವನಿಕ ಮರಣ. ಕರೆಕ್ಟಾ? ಆ ಕಾರಣಕ್ಕೆ ಗೆಲುವನ್ನ ಎಷ್ಟು ಸ್ವಾಗತವಾಗಿ ತಗೊತಿರೋ, ಸೋಲೂ ಅದೇ ರೀತಿ ತಗೊಂಡ್ರೆ ಮನುಷ್ಯ ಯಾವತ್ತೂ ಕುಗ್ಗಲ್ಲ. ಕುಗ್ಗೋದು ಯಾವಾಗ ಅಂತಂದರೆ, ಯಾವಾಗ ಗೆಲುವು ನೋಡಿರೋನು ಒಂದ್ಸಲಿ ಸೋಲು ನೋಡಿದ್ರೆ ಅವ್ನು ನೆಕ್ಸ್ಟ್ ಸಾವಿನೇ ಅಪೇಕ್ಷೆ ಪಡೋದು. ಆ ಕಾರಣಕ್ಕೆ ಗೆದ್ದು ಸೋತವನು ಇತಿಹಾಸ ಮಾಡ್ತಾನೆ, ಸೋತು ಗೆದ್ದವನು ಇತಿಹಾಸ ಮಾಡ್ತಾನೆ. ಸಾರಿ ಅಂತ ಕೆಟ್ಟು ಮಾಡ್ರಿ. ಸೋತು ಗೆದ್ದವನು ಇತಿಹಾಸ ಮಾಡ್ತಾನೆ, ಗೆದ್ದು ಸೋತವನು ಸಮಾಧಿ ಆಗ್ತಾನೆ. ಆ ಕಾರಣಕ್ಕೆ ಸೋತು ನೊಂದವ್ರನ್ನ ಪೂಜೆ ಮಾಡ್ತೀರಿ, ನೋಯಿಸ್ದವ್ರನ್ನ ಪೂಜೆ ಮಾಡಲ್ಲ. ಆ ಕಾರಣಕ್ಕೆ ಕಮೆಂಟ್ಗಳು ಹಾಕ್ರಿ, ಒಳ್ಳೇದೇ. ನಿಮ್ಮಿಂದನೇ ನಾವು, ಯಾಕಂತಂದರೆ ನಾವು ನಿದ್ದೆ ಹೋಗಲ್ಲ. ನೀವು ಮಾಡೋ ಕಮೆಂಟ್ಗಳಿಂದ ನಾವು ಎಚ್ಚರವಾಗಿರ್ತೀವಿ. ಆಮೇಲೆ ಕ್ಯಾಮ್ರಾಗಳು ಬಂದಾಗ ತುಂಬ ಕಾನ್ಷಿಯಸ್ ಆಗಿ ಮಾತಾಡ್ತೀವಿ. ಕರೆಕ್ಟಾ? ಇರಬೇಕು, ನಿಂದಿಸೋರು ಇರಬೇಕಾಗಿ ಅಂದಿ ಅಂತ ನಿಮ್ಮ ಪಾತ್ರನೂ ಬೇಕು. ಯಾಕಂತಂದರೆ ಕೊಳಕು ಕಚಡ ಎಲ್ಲ ತಿನ್ನಕ್ಕೆ ನಿಮ್ಮಂಥವ್ರನ್ನ ದೇವ್ರು ಸೃಷ್ಟಿ ಮಾಡೋರೆ. ಒಳ್ಳೆಯದಾಗಲಿ.